ಯಮ್ಮ ದಯವಿಟ್ಟು ಬಿಟ್ಟು ಬಿಡ್ಬೇ ಇದನ್ನ ಇಲ್ಲಿಗೆ. ಸುಮ್ಮನೆ ಜಗಳ ಇಷ್ಟು ಸಣ್ಣ ಸಣ್ಣ ಮಾತನ್ನೆಲ್ಲ ದೊಡ್ಡ ದೊಡ್ಡ ಜಗಳ ಮಾಡಿದ್ರೆ ಸುಮ್ಮನೆ ಮನ್ಯಾಗೆಲ್ಲ ಮನಸ್ತಾಪಗಳು ಜಾಸ್ತಿ ಆಕಾವು. ಸುಮ್ಮನೆ ಇರ್ಬೇ. ನೋಡಲಿ ನೋಡು, ನನ್ನ ಮೊಮ್ಮಗಳು ಬಂಗಾರದಂಥ ಮನಸ್ಸೈತಿ ನನ್ನ ಮೊಮ್ಮಗಳಿಗೆ. ಅಂಥ ಹುಡುಗಿಗೂ ಈ ನಮಗೆ ಮಾತಾಡೋಕೆ ಹೆಂಗಾರ ಮನಸ್ಸು ಬರ್ತೈತ ನಿನಗೆ? ಅದೆಂಥ ಜನ್ಮ ಐತಿ ನಿಂದರ ಮಾಳವ. ನಿನ್ನ ಮೊಮ್ಮಗಳ ಹೇಳಾಕುಂತಾಳಲ್ಲ, ದಯವಿಟ್ಟು ಇನ್ನು ಇಲ್ಲಿಗೆ ಬಿಟ್ಬಿಡ. ನನ್ನ ಮೊಮ್ಮಗಳು ಹೇಳಾಕುಂತಾಳ ಅಂತಂದು ಸುಮ್ಮನೆ ಅದೀನಿ. ಇಲ್ಲ ಅಂದಿದ್ರ ಇತ್ತು ಬೇರೆ ಕಡೆನ ಬೇರೆ ಥರನೇ ವಿಚಾರಿಸ್ಕೊತಿದ್ದೆ. ಮತ್ತು ಇಲ್ಲಿ ನನ್ನ ಮೊಮ್ಮಗಳು ಹೇಳಾಕುಂತಾಳ ಅಂತಂದು ಅದು ಅಲ್ದ ನಿನ್ನ ಮುಖ ನೋಡಿ ಸುಮ್ಮನೆ ಬಿಡಾಕುಂತೀನಿ. ಇಲ್ಲ ಆಕೆ ಮಂಜವ್ವ, ಇನ್ನೊಂದು ಸಲ ಏನಾರ ನನ್ನ ಮೊಮ್ಮಗಳಿಗೆ ಈ ಥರ ಮಾತಾಡಿದ್ದೀನಿ ನಾನು ಮಾತ್ರ ಯಾರ ಮಾತು ಕೇಳಂಗಿಲ್ಲ, ಯಾರ ಮುಖನೂ ನೋಡಂಗಿಲ್ಲ. ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದಲ್ಲ ಅದನ್ನು ಮಾಡ್ತಿರ್ತೀನಿ ನಾನು. ನೋಡು ಮಂಜವ್ವ, ನನ್ನ ಮೊಮ್ಮಗಳಿಗೆ ನೀವು ಚಂದನತಗೆ ನೋಡ್ಕೋಬೇಕು. ನಾನು ಮುಂಚೆನೇ ಹೇಳೀನಿ, ಮದುವೆ ಮಾಡಿ ಕೊಡೋ ಮುಂದೆನೇ ಹೇಳೀನಿ, ನನ್ನ ಮೊಮ್ಮಗಳಿಗೆ ಚಂದನತಗೆ ನೋಡ್ಕೋಬೇಕು ನೀವು. ಆಕೆ ದುಡಿತಾಳ, ಹೊರಗಡೆನೂ ದುಡಿತಾಳ, ಮನೆಯಾಗೂ ದುಡಿತಾಳ, ಎಲ್ಲ ಮಾಡ್ತಾಳೆ. ಇನ್ನು ಏನು ಬೇಕು ನಿಮಗೆ? ನಿನ್ನ ಮಗಳಿಗೆ ಇನ್ನು ಏನು ಬೇಕಾಗೈತಿ? ಎಲ್ಲ ಮಾಡಿ ಎಲ್ಲ ನೋಡ್ಕೊಂಡು ಹೋದ್ರು ಮತ್ತೆ ಸಮಾಧಾನ ಇಲ್ಲ ನಿನ್ನ ಮಗಳಿಗೆ. ಒಂದು ಸ್ವಲ್ಪ ಕುಂದರಿಸಿ ಬುದ್ಧಿವಾದ ಹೇಳೋದು ಕಲಿ. ಮುದುಕಿ ಆಗಕ್ಕೆ ಬಂದ್ಲ, ನಾಳೆ ನೆಲಕ್ಕೆ ಬಿದ್ದ ಕಾಲಕ್ಕೆ ಸೊಸಿನ ನೋಡೋದು ಯಾರು ಬೇರೆ ಬಂದು ನೋಡಂಗಿಲ್ಲ ಅನ್ನೋದು ಸ್ವಲ್ಪ ಅರಿವಿರಲಿ. ಎಲ್ಲಿ ಹೆಂಗಿರ್ಬೇಕನ್ನೋದು ಅರಿವಿಲ್ಲ ಇದಕ್ಕೆ. ವಯಸ್ಸಷ್ಟು ಆಗೋದು ಮುಖ್ಯ ಅಲ್ಲ, ಬುದ್ಧಿ ಇರ್ಬೇಕು. ಏನಂತ ಹೇಳ್ಬೇಕು ಏನಂತ ಮಬ್ಬ ಜನಕ್ಕೆ. ಮಂಜವ್ವ, ನಾನು ಒಂದು ಸ್ವಲ್ಪ ನನ್ನ ಮೊಮ್ಮಗಳ ಜೊತೆ ಮಾತಾಡ್ಬೇಕು, ನೀವೆಲ್ಲರೂ ಆತಾಗ ನಡ್ರಿ. ಸರಿ ನಾವು ಆತು, ನೀವು ಮಾತಾಡ್ಬೇಕಿಲ್ಲ. ಸರಿ, ಎಷ್ಟು ಥರ ಮಾತಾಡು, ನಾವು ಆ ಕಡೆ ಹೋಗಿರ್ತೀವಿ ಸರಿನಾ? ಆದರೆ ಇದನ್ನು ಇಲ್ಲಿಗೆ ಬಿಟ್ಟುಬಿಡು ಜಗಳನ. ಸರಿ. ಸವಿ ನೆನಪಿಟ್ಟುಕೊಂಡಿರೋದನ್ನು ಅಲ್ಲೇನು ಗುರಾಯಿಸ ಕುಂತಿದಿ? ಏನಾಯ್ತು ಇಲ್ಲಿ ನಂತಲ್ಲಿ ಮಾತಾಡು. ಸವಿ ನೀನು ಬಾರವ, ನಿನ್ನ ಜೊತೆನೂ ಮಾತಾಡೋದೈತಿ. ನೋಡವ ಲಲಿತಾ, ಯಾರು ಏನೇ ಅಂದ್ರೂ ನಾವು ಬಾಯಿ ಮುಚ್ಚಿಕೊಂಡಿದ್ರೆ ನಮಗೆ ಅನ್ನುವಂಥ ಮಾತುಗಳು ಜಾಸ್ತಿ ಆಗ್ತಾ ಹೊರತು ಕಮ್ಮಿ ಆಗಂಗಿಲ್ಲ. ನಿಮ್ಮ ಮತ್ತೆ ನಿನಗೆ ಏನೋ ಒಂದು ಮಾತು ಬೈದ್ರೆ ಇರಲಿ ಬಿಡ ಏನೋ ಆಗ್ತೀರಂತ 1 ಸಲ ಕ್ಷಮಿಸು, 2 ಸಲ ಕ್ಷಮಿಸು, ಏನೋ ಇರಲಿ ಬಿಡ ಅಂತ 3 ಸಲ ಕ್ಷಮಿಸು. ಆದರೆ ಪದೇ ಪದೇ ನೀನು ಕ್ಷಮಿಸ್ಕೊತ ಹೋದಿ ಅಂದ್ರೆ ನಿನ್ನ ಕ್ಷಮೆಗೆ ಬೆಲೆ ಇರಂಗಿಲ್ಲ ಆ ಜಾಗದಾಗ. ಅದನ್ನು ಮೊದಲು ಅರ್ಥ ಮಾಡ್ಕೊ. ನಿಮ್ಮ ಅತ್ತಿ ಇವತ್ತು ನಿನಗೆ ಅನಾತ್ಲು ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಮಾತಾಡೋಣ. ನೀನು ಅದನ್ನೆಲ್ಲ ಕೇಳಿಸ್ಕೊಂಡು ಕಣ್ಣೀರು ಹಾಕ್ಕೊಂತ ಹೋಗಿ ಮೂಲೆ ಕುಂತಿ ಅಂದ್ರೆ ಆಕಿ ಇನ್ನೊಂದ್ಸಲ ಅನ್ನಲ್ಲ ಅಂತ ಅಂದ್ಕೊಂಡೇನ. ಇದಕ್ಕಿಂತ ಜಾಸ್ತಿ ಮಾತಾಡ್ತಾಳೆ. ಅದಕ್ಕೆ ಆಕಿ ನಿನಗೆ ಏನು ಅಂದಿರ್ತಾಳ, ನಿನಗೆ ಅಂದಿದ್ದೆ ನಿಂದು ತಪ್ಪಿದ್ರೆ ನೀನು ಸುಮ್ಮನೆ ಇರು. ನಿಂದು ತಪ್ಪಿಲ್ದ ನಿನಗೆ ಇವಾಗ ಅಂದಲ್ಲ ಬಾಯಿಗೆ ಬಂದಂಗೆ ಅಂದ್ರೆ ನೀನು ಸರಿಯಾಗಿ ಎದುರು ಉತ್ತರ ಕೊಟ್ಟು ಮಾತಾಡು. ಯಾಕೆ ಈ ಮನೆಗೆ ನಿಮ್ಗೇನು ಹಕ್ಕಿಲ್ಲನ? ಆಕೆಗೆ ಎಷ್ಟು ಹಕ್ಕೈತಿ ಅಷ್ಟು ಹಕ್ಕು ಅಧಿಕಾರ ನಿಮಗೂ ಐತಿ ಈ ಮನ್ಯಾಗ. ನೋಡ್ಲಲಿತವ, ಅತಿಯಾದ ತಾಳ್ಮೆ ಅತಿಯಾದ ಒಳ್ಳೆತನ ನಮಗೆ ಮುಳ್ಳಾಗುತ್ತೆ ಹೊರತು ನಮಗೆ ಚಲೋ ಆಗಂಗಿಲ್ಲ. ನೆನಪಿಟ್ಕೋ, ಪ್ರತಿ ಸಲನೂ ನೀನು ಸುಮ್ಮನೆ ಇರೋದಕ್ಕೆ ಹೋಗ್ಬೇಡ. ಹಂಗೆ ಪ್ರತಿ ಸಲನೂ ನಾನೇ ಬಂದಿಲ್ಲಿ ಜಗಳ ಆಡೋಕ್ಕಾಗಂಗಿಲ್ಲ. ನಿನ್ನ ಜೀವನನ ನೀನು ನೋಡ್ಕೋಬೇಕು. ನಿನಗೆ ಯಾರು ಏನಾರ ಅಂದ್ರೆ ನೀನು ಎದುರಿಸಿ ನಿಂತ್ಕೋಬೇಕು. ನಿನ್ನ ಹಿಂದೆ ನಿನಗೆ ಸಪೋರ್ಟಾಗಿ ನಾನದೀನವ, ನಿಮ್ಮಮ್ಮ ನಾನದೀನಿ, ನೀನು ಇದಕ್ಕೆ ಹೆದರ್ಕೋತಿದ್ದಿ. ಸರಿ ಬಿ ಅಮ್ಮ, ಇದೊಂದು ಸಲ ಏನು ಸುಮ್ಮನೆ ಆಗಿಬಿಟ್ಟೆ. ಮುಂದಿನ ಸಲ ಅತ್ತಿಯರು ಹಂಗೆ ಅನ್ನಂಗಿಲ್ತವ್ರಿ. ಹಂಗೇನಾರ ಅಂದ್ರೆ ನಾನೇ ಮಾತಾಡ್ತೀನಂತ. ಸರಿನವ, ಏನೋ ಸವಿತಾ ಅದಾಳ ನನಗೆ ಹೇಳಿದ್ಲು ಅಂತಂದು ನಾ ಬಂದೆ ಇಲ್ಲಿಗೆ. ಇಲ್ಲ ಅಂದಿದ್ದಿದ್ರೆ ಈಗ ಇನ್ನೊಂದು ಸಲ ಈ ಮಾತು ಅಣ್ಣನು ನೋಡು, ಆಕೆ ಬಾಯಾಗ ಜಪ್ಪಯ್ಯ ಅಂದ್ರೂ ಬರೋಂಗಿಲ್ಲ, ಹಂಗೆ ಸರಿಯಾಗಿ ಹರಿಬಡ್ದೀನಿ. ಆದ್ರೆ ಮುಂದಿನ ಸಲ ಏನಾರ ಆಕಿ ಏನಾರ ಅನ್ಲಿ ನಿನಗೆ ಒಂದು ಫೋನ್ ನನಗೆ ಹಚ್ಚ, ಇಲ್ಲ ನೀನು ಎದುರಿಸಿ ನಿಂತು ಮಾತಾಡು. ಅವಾಗ ಯಾರು ಏನಾರ ಅನ್ಲಿ ನಿನಗೆ ನೋಡು ಸರಿಯಾಗಿ ಬಂದು ನಾನು ಮಾತಾಡ್ತೀನಿ ಅವಾಗ. ಅದನ್ನು ಬಿಟ್ಟು ನೀನು ಹತ್ಕೊಂತ ಮೂಲ್ಯಾಕ ಕುಂತೆ ಸುಮ್ಮನೆ ಗಪ್ಪಿದ್ದೆ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ ಅವ. ಸರಿ ಬಿ ಅಮ್ಮ, ಆಯ್ತು ತಗೋ. ಇದೊಂದು ಸಲ ಏನು ಸುಮ್ಮನೆ ಇದ್ದೆ, ಆದರೆ ಮುಂದಿನ ಸಲ ಹಂಗೆ ಸುಮ್ಮನೆ ಇರಂಗಿಲ್ಲ ತಗೋಬಿ. ಯಮ್ಮ ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಲಲಿತಾನ ಜೊತೆ ನಾನು ಅದೀನಿ. ಲಲಿತಾಗೆ ಯಾರ ಏನಾರ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ಬೇ ಅಮ್ಮ, ಆರಾಮಾಗಿರಿ ನೀನು. ಹ್ಞೂನವ, ನೀ ಅದಿ ಅಂತಂದ್ರೆ ನಂಗೆ ಅರ್ಧ ಚಿಂತೆ ತಪ್ಪೈತೆ ನೋಡು. ಯಾಕಂದ್ರೆ ನಮ್ಮ ಲಲಿತವ ಮಾತಾಡೋದು ಭಾಳ ಕಮ್ಮಿ. ಯಾರ ಏನಾರ ಅಂದ್ರೆ ಅವರಿಗೆ ಎದುರಿಸಿ ಮಾತಾಡೋದು ಕಮ್ಮಿನ ಆಕೆ. ಅದ ಚಿಂತಿತ್ತು ನನಗೆ. ನೀನು ಈ ಮನೆ ಸೊಸೆಯಾಗಿ ಬಂದಾಗಿಂದ ನನಗೆ ಚಿಂತಿನ ತಪ್ಪೈತವ ಅರ್ಧ. ಯಾಕಂದ್ರೆ ನೀ ಇರ್ತಿ ಆಕೆ ಜೊತೆ ಅಂತಂದು ಏನೋ ಒಂದು ಮಾತು ಅತ್ತಿಯಾಗಂದ್ರೆ ಸುಮ್ಮನೆ ಇರಿ ಇಬ್ಬರು. ಹಂಗಂತಂದ್ರೆ ಪದೇ ಅತ್ತಿಯಾಗಿನ ಪದೇ ಏನಾರು ಅನ್ನೋದು ಚುಚ್ಚು ಮಾತನ್ನೋದು ಏಟು ಮಾತನ್ನೋದಂದ್ರೆ ನೀವು ಮಾತ್ರ ಸುಮ್ಮನೆ ಇರಾಕೋಬೇಡ್ರಿ. ನೀವಿಬ್ಬರು ಈ ಮನೆ ಸೊಸೆಯಾರದಿರಿ, ನೆನಪಿರಲಿ ನಿಮಗೆ. ಸರಿ ರೀ ಅಮ್ಮರ, ನೀವೇನೂ ತಲೆ ಕೆಡ್ಸ್ಕೊಬೇಡ್ರಿ, ಆರಾಮಾಗಿರ್ರಿ. ಹ್ಞೂನವ, ಸರಿ ಆಯ್ತು ಅಂದಂಗೆ ನಾ ಇನ್ನು ಹೋಗ್ಬರ್ತೀನವ. ಲಲಿತವ ಹುಷಾರು ನೋಡು, ಸವಿತವ ಹುಷಾರು ನೋಡು. ಈಗ ನಾನು ಏನಾರು ಹೋದ್ಮೇಲೆ ನಿಮ್ಮ ಮತ್ತೆ ಇದೇ ವಿಚಾರ ವಾಪಸ್ ಏನಾರು ತೆಗೆದು ತುಟ್ಟಕ್ಕೆ ಪಿಟ್ಟಕ್ಕಂದ್ರೆ ಒಂದೇ ಫೋನ್ ಹಚ್ಚ, ವಾಪಸ್ ಬಂದು ಸರಿಯಾಗಿ ಮಾತಾಡ್ತೀನಿ ನಾನು. ಏನು
ಸರಿ ತಗೋರಿ ಅಮ್ಮಾರ, ಇವಾಗ ನೀವು ಒದರಾಡಿತ್ತು ಹೊಡ್ತಕ್ಕೆ ವಾಪಸ್ ಇನ್ನೊಂದು ತಿಂಗಳಲ್ಲ ಇನ್ನು ಮೇಲೆ ಈ ಮಾತು ಅವ್ರ ಬಾಯಾಗ ಬರೋಕ್ಕೆ ಸಾಧ್ಯನೇ ಇಲ್ಲ ತಗೋರಿ. ನೀವೇನು ಚಿಂತೆ ಮಾಡಬೇಡ್ರಿ, ಆರಾಮಾಗಿ ಹೋಗ್ಬರ್ರಿ. ಯಮ್ಮ ಇರ್ಬೇ, ಅಡುಗೆ ಮಾಡಕ್ಕೆ ಊಟ ಮಾಡಿ ಹೋಗಂತೆ ಅಂತ. ಬೇಡವಾ ಬೇಡ, ನಂಗೆ ಯಾಕೋ ಈಗ ಇಲ್ಲಿ ಊಟ ಮಾಡೋಕೆ ಮನಸ್ಸಿಲ್ಲ, ಮತ್ತೊಂದು ಸಲ ಯಾವಾಗಾರ ಬರ್ತೀನಂತ. ನಾನು ಹೋಗಿ ಬರ್ತೀನವ. ಹಾಂ, ಕೊನೆ ಪಕ್ಷ ಚಾರ ಕುಡಿ ಅಂತ ತಡಿಬೇ, ಕೂತ್ಕೋ, ಚಾ ಮಾಡ್ಕೊಂಡಾರ ಬರ್ತೀನಿ. ಬೇಡವಾ ಬೇಡ, ಮಧ್ಯಾಹ್ನದಾಗ ಚಾ ಕುಡಿಯಂಗೆ ಅನ್ಸಂಗಿಲ್ಲ. ಈಗ ನಾನು ಚಾ ಕುಡಿಯೋದು ಕಮ್ಮಿ ಮಾಡಿಬಿಟ್ಟಿನಿ, ಬಿಸಿಲು ಭಾಳ ಐತಲ್ಲ, ಹಾಗಾಗಿ ಚಾ ಎಲ್ಲ ಬಿಟ್ಬಿಟ್ಟಿನಿ. ನೀ ಏನು ತಲೆ ಕೆಡ್ಸ್ಕೊಬಿಡವ, ಮತ್ತೆ ಬರ್ತೀನಂತ. ಮುಂದಿನ ವಾರದಾಗ ಇಲ್ಲ ಮುಂದಿನ ತಿಂಗಳದಾಗ ಬರ್ಬೇಕಂತ ಐತಿ. ಅವಾಗ ಬರ್ತೀನಲ್ಲ, 2 ದಿನ ಇದ್ದ ಹೋಗ್ಯನಂತವ. ಏನು ಬೇಮ್ಮ ನೀನು ಇದ್ದೂರಾಗ ಅದಾಳಂತಂದು ಒಟ್ಟ ಬರಂಗಿಲ್ಲ, ಮಾತಾಡ್ಸಂಗಿಲ್ಲ, ಹೆಂಗದ ಏನಂತ ನೋಡ್ಕೊಂಡು ಹೋಗಂಗಿಲ್ಲ ನೀನು. ಬೇರೆ ಊರಾಗ ಆಗಿದ್ದಿದ್ರೆ ಹೋಗೋದು ಬರೋದು ಮಾಡ್ತಿದ್ದಿಲ್ಲ. ನೋಡುವ, ಇದ್ದೂರಾಗದೀವಂತಂದು ಪದೇ ಪದೇ ಹೋಗೋದು ಬರೋದು ಮಾಡಿದ್ರೆ ನಮಗೆ ಮರ್ಯಾದೆ ಇರಂಗಿಲ್ಲ. ಯಾವಾಗಾರ ಒಂದ್ಸಲ ಬರೋದು ಹೋಗೋದು ಮಾಡ್ಬೇಕಷ್ಟ. ನೀ ಏನು ತಲೆ ಕೆಡ್ಸ್ಕೊಬೇಡ, ನಾನು ಇದೇ ಊರಾಗ ಇರ್ತೀನಿ. ನಿನಗೆ ಯಾವಾಗ ನನ್ನ ನೋಡ್ಬೇಕಂತ ಅನಿಸ್ತೈತಿ ಒಂದು ಫೋನ್ ಹಚ್ಚ, ಅವಾಗ ಬಂದು ನಿನ್ನ ಜೊತೆ ಮಾತಾಡಿ ಹೋಗ್ಕೇನಂತ. ನಾನು ಮುಂದಿನ ತಿಂಗಳು ಬರ್ತೀನಿ ತಗೋವ, ಬಂದು 2 ದಿನ ಇದ್ದ ಹೋಗ್ತೀನಿ ಇಲ್ಲಿ. ಸರಿ ಆತು ಬೇ ಅಮ್ಮ, ನೀನು ಮತ್ತೆ ಇದ್ರ ಬಗ್ಗೆನ ಚಿಂತೆ ಮಾಡ್ಕೊತೇನು ಕೂತ್ಕೊಳಕ್ಕೆ ಹೋಗಬೇಡ, ನಾ ಆರಾಮದೀನಿ. ಸಬೀನು ಅದಳ, ಎಲ್ಲರೂ ಅದರ ಮನ್ಯಾಗ ಮಾವರ ಅವರೆಲ್ಲ ಚಲೋನ ನೋಡ್ಕೋತಾರೆ, ನೀವೇನು ತಲೆ ಕೆಡ್ಸ್ಕೊಬೇಡ ಬೇ ಅಮ್ಮ. ಸರಿ ನಾವು ಆತು, ನಾನು ಬರ್ತೀನ, ಹುಷಾರಾ ನೀವಿಬ್ರು. ಸರಿ ಬೇ ಅಮ್ಮ. ಸವಿ, ನಿನಗೇನಾರು ತಲೆಗಿಲಿ ಕೆಟ್ಟೈತಾನು ನೋಡಿದಿಲ್ಲ, ಮನ್ಯಾಗ ಯಾ ನಮ್ಮನೆ ಅನಾಹುತ ಆತ. ನಿನ್ಗೆ ಎಷ್ಟು ಸಲ ಹೇಳಿನಿ ಜಗಳ ಆದ್ರೆ ಮನ್ಯಾಗ ಯಾರ ಮುಂದೆ ಹೇಳಾಕೋಬೇಡ ಅಂತಂದ. ಆಗಲೇ ನೋಡಿದ್ರೆ ನಿಮ್ಮ ಅವರಿಗೆ ಹೇಳಿದಿ, ಆಮೇಲೆ ಕೃಷ್ಣ ಹೇಳಿದಿ, ಮತ್ತು ಅಮ್ಮಗೆ ಹೇಳಿದಿ. ಇನ್ನೊಂದ್ಸಲ ಈ ಥರ ಹೇಳಿದಂದ್ರೆ ಸುಮ್ಮನೆ ಇರಲ್ಲ ನೋಡು. ಇಷ್ಟು ಸಣ್ಣ ಸಣ್ಣ ವಿಷಯನೆಲ್ಲ ದೊಡ್ಡ ಎದಕ್ಕೆ ಮಾಡ್ತೀವಿ? ಲಲಿತಾ, ನೀನು ಏನಂದ್ರು ಅಷ್ಟ ಬಿಟ್ಟರು ಅಷ್ಟ. ನಿನಗೆ ಯಾರು ಏನಾರ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ, ಅಂದ್ರೆ ಸುಮ್ಮನೆ ಇರಂಗಿಲ್ಲ ಅಷ್ಟೇ. ಅದು ಸರಿಯರಾಗಿರಲಿ ತಪ್ಪರಾಗಿರಲಿ, ನನಗೆ ಏನು ತಿಳಿತೈತಿ ಅದನ್ನು ಮಾಡೋಕ್ಕೆ ನಾನು. ನಿನ್ನ ತಂಟೆಗೆ ಇನ್ನೊಂದ್ಸಲ ಯಾರು ಬಂದಿರಬಾರ್ದು, ಹಂಗೆ ಮಾಡ್ತೀನಿ ನಾನು. ಹೊಟ್ಟೆ ಹಸು ಆಗೈತಿ, ರೊಟ್ಟಿ ಮಾಡ್ಬಾ, ಊಟ ಮಾಡೋಣ. ಮನಿನ ಹತ್ತಿ ಹುರಿಯಾಕೊಂತೈತಿ, ಈಕೆ ಹೊಟ್ಟೆ ಸಾಗೈತಂತ. ಯಪ್ಪ ದೇವ್ರೇ, ಮೊದ್ಲಿಗೆ ತಲೆ ಸರಿಯಾಗಿ ಮಾತಾಡ್ಬೇಕು. ಏನೋ ಮಾತಾಡೋದೈತಂತ ಕರೆದಿ ಅಲ್ವೇ? ಲೇ, ನೀನು ಹೊಟ್ಟೆಗೆ ಅನ್ನನ ತಿಂತೀಯ ಮತ್ತೇನಾರು ತಿಂತೀಯ? ಯಾವಾಗ ನೋಡಿದ್ರು ಆ ಹುಡುಗಿಗೆ ಏನಾರು ಅಂತಾನೆ ಇರ್ತಿದ್ದೆಲ್ಲ. ಇವಾಗ ನೋಡಿದ್ರೆ ಎಂಥ ಮಾತಾಡಿದಿ ನೀನು. ಏನೋ ನಾನು ಅದೀನಿ ಅಂತಂದು ಏನೋ ಒಂದು ರಮಸಿ ಹಂಗೆ ಮಾಡಿ ಕಳಿಸಿದೆ ಆಕಿ ಮಾಳವನ್ನ. ಇಲ್ಲ ಅಂದಿದ್ದಿದ್ರೆ ನಿನ್ನ ಮರ್ಯಾದೆ ಎಲ್ಲ ಹೊಕ್ಕಿತ್ತು. ಒಂದು ಸ್ವಲ್ಪ ಸೊಸೆಯರ ಜೊತೆ ಹೆಂಗಿರ್ಬೇಕು ಏನು ಅನ್ನೋದನ್ನ ಒಂದು ಸ್ವಲ್ಪ ಕಲ್ಕೋ. ವಯಸ್ಸಾಗಕ್ಕೆ ಬಂದ್ರೂ ನಿನಗೇನು ಬುದ್ಧಿನ ಬೆಳೆದಿಲ್ಲಲ್ಲ. ಏನೋ ದೊಡ್ಡ ಹರಿದಕ್ಕೆ ಅಂತ ಮಾಡ್ಯಾನ. ಇನ್ನೊಂದು 4 ವರ್ಷಕ್ಕೆ ನೀನು ಏನಾರ ನೆಲಕ್ಕೆ ಬಿದ್ದಿ ಅಂತ ತಿಳ್ಕೊ. ನೀನಿರೋ ಈ ಅವಸ್ಥೆಗೆ ನಿನ್ನನ್ನು ಯಾರು ನೋಡ್ಕೋತಾರಂತ ಮಾಡಿದಿ? ಲಲಿತವ್ವನ ನಿನ್ನನ್ನು ನೋಡ್ಕೊಳ್ಳೋದು. ಒಂದು ಸ್ವಲ್ಪ ಆಕಿ ಜೊತೆ ಚಂದನ ತಂಗ ಇರೋದನ್ನು ಕಲ್ಕೊ. ನಾಳೆ ನೀ ನೆಲಕ್ಕೆ ಬಿದ್ದ ಕಾಲಕ್ಕೆ 4 ತುತ್ತು ಹೊಟ್ಟಿಗೆ ಊಟನಾರ ಹಾಕ್ತಾಳೆ. ಇಲ್ಲ ಅಂದ್ರೆ ನಿಂದ ನಾಯಿ ಪಾಡದಂಗೆ ಆಕೈತೆ ನೋಡು. ಅಲ್ವೇ, ನೀನು ನನಗೆ ಬೈತಿದ್ದಿಲ್ಲ, ಏನೋ ಸಿಟ್ನಾಗ ಒಂದು ಮಾತಂದೆ, ಅಷ್ಟಕ್ಕೆ ಇಷ್ಟೆಲ್ಲ ಮಾಡೋದ? ಸಣ್ಣ ಮಾತನ್ಲಿ ಅದೇನಾರ, ಸಣ್ಣ ಮಾತು. ಆಕೆ ಮಾಳವಾಗಿದ್ದಕ್ಕೆ ಸುಮ್ಮನೆ ಹೋದ್ಲ. ನಾನೇ ಏನಾರ ಆ ಜಾಗದಾಗ ಇದ್ದಿದ್ದಿದ್ರೆ 2 ಕಪ್ಪಾಳಕ್ಕೆ ಬಿಟ್ಟು ಮಾತಾಡ್ತಿದ್ದೆ. ಇದೊಂದ್ಸಲ ಏನೋ ಹೇಳಿನ ತಗೋ, ತಪ್ಪಾಗೈತಿ. ಮುಂದಿನ ಸಲ ಏನು ಹಿಂಗೇನು ಹೇಳಂಗಿಲ್ಲ. ಈ ಸಲ ಏನೋ ಮೊದಲನೇ ಸಲ ಅಂತ ನಾನು ಸುಮ್ಮನೆ ಇದ್ದೀನಿ. ಮತ್ತೆ ಏನಾರ ಪದೇ ಆ ಹುಡುಗಿಗೆ ಏನಾರ ಅಂದು ನಾನೇ ಈ ಮಾಳವ ಏನು ಮಾಡ್ಬೇಕಂತದಲ್ಲ ಆ ಕೆಲಸ ನಾನೇ ಮಾಡಿಬಿಡ್ತೀನಿ. ಮನ್ಯಾಗ ಹಿರೇಕೆ ಥರ ಇರೋದು ಕಲ್ಕೊ. ಸುಮ್ಮನೆ ಮನ್ಯಾಗ ಎಲ್ಲರ ಮುಂದೆ ಮರ್ಯಾದೆ ತಕ್ಕೊನಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ. ತಗೋಬೇ, ಇನ್ನೊಂದ್ಸಲ ಹಂಗೆ ಅನ್ನಂಗಿಲ್ಲ ಅಂದಿನಲ್ಲ. ಇನ್ನು ಎಷ್ಟಂತ ಅಂತಿದಿ ನನಗೆ? ಎಲ್ಲರೂ ಬಂದು ಬರೀ ನನಗೆ ಅನ್ನರಾದ್ರೆ, ನನಗೆ ಹೇಳಾರಾದ್ರೆ ಈ ಮನ್ಯಾಗ ನನಗೆ ಕಿಮ್ಮತ್ತಿಲ್ಲ ಆದಂಗೆ ಆಗ್ಬಿಟ್ಟೈತಿ. ಮೊದಲು ನಿನ್ನ ಕಿಮ್ಮತ್ತನ್ನು ನೀನು ಉಳಿಸ್ಕೊಳೋದು ಕಲ್ಕೊ, ಆಮೇಲೆ ಮಾತಾಡಂತಿ ಅಂತ. ಯಾರಿಗೆ ಹೆಂಗೆ ಮಾತಾಡಬೇಕು, ಎಲ್ಲಿ ಹೆಂಗಿರಬೇಕು, ಏನು ಮಾತಾಡಬೇಕು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಮುದುಕಿ ಆಗಕ್ಕೆ ಬಂದ್ರೂ ನಿನಗಿನ್ನ ಅದ್ರ ಬಗ್ಗೆ ಅರಿವಿನ ಆಗವಲ್ದು. ನಿನಗೆ ಹೇಳೋದು ಒಂದೇ, ಒಳಗೆ ಹುಣಸೆನ್ ತೊಳೆಯೋದು ಒಂದಲ್ಲ ಒಂದು ದಿನ ಪೆಟ್ಟು ತಿಂತಿದೆಯಲ್ಲ ನೀನು, ಆವಾಗ ಗೊತ್ತಾಕೈತಿ. ಲೇ ಸವಿ, ಲಲ್ಲಿ, ನನಗೆ ನಿಮ್ಮ ಅಮ್ಮನ ಜೊತೆ ಅನ್ನಂಗೆ ಮಾಡಿದ್ರಲ್ಲ, ಇಬ್ಬರು ಎಷ್ಟು ನಾಟಕ ಮಾಡ್ತಿರಲ್ಲ ನೀವು. ಹೇಳಿಲ್ಲ ಅನ್ನಂಗೆ ಮಾಡ್ತೀನಿ. ನಿಮ್ಮ ಸೊಕ್ಕು ಮುರಿಸ್ಲಿಲ್ಲ. ನನ್ನ ಹೆಸರು ಲಕ್ಷ್ಮೀನ ಅಲ್ಲ, ನೋಡಂತ್ರಿ ಅಂತ.